So hello students, today I am discussing about electric flux. So this is a definition of electric flux. So before going to the definition of electric flux, so we should first know about this diagram. So I would like to explain this diagram first. After that I will explain electric flux. So what is this diagram? This is a box and this box is having a face and this face is having a surface. Yes, ಅಂದ್ರೆ ಈ ಸ್ಪೇಸ್ ಏನು ಕಾಣುತ್ತಲ್ಲ ನಿಮಗೆ ಈ ಫೇಸ್ ಸರ್ಫೇಸ್ ಏರಿಯಾ ಎಷ್ಟಿದೆಪ್ಪ ಅಂದ್ರೆ ಎಸ್ ಅಂತಿದೆ and I have taken a small segment on this surface. ಈ ಸರ್ಫೇಸ್ ಮೇಲೆ ಒಂದು small segment, small part of this surface, entire surface. Yes, so I have taken a small part whose area is ds and I have taken one perpendicular vector perpendicular to this ds, a vector perpendicular to this ds vector. I call it as a n cap. It's a generalized unit vector. You can call it as a I cap, j cap, k cap depending upon the axis. If it is a y axis, you could have used j cap. This is the diagram which shows that this surface area is having only magnitude or ds. Ds is also a small segment whose area is ds. So this surface area is having only magnitude, it don't have any direction. But as you rotate this box, suppose if you are rotating such that if this face is towards the east direction or west direction, okay, so in that way we can change the direction of this face of the box. So then we have to show the direction of this space. ಯಾವ ಡೈರೆಕ್ಷನ್ ಅಲ್ಲಿ ಈ ಬಾಕ್ಸ್ ಅನ್ನ ನಾವು ರೊಟೇಟ್ ಮಾಡ್ತೀವಿ, ಯಾವ ಡೈರೆಕ್ಷನ್ ಅಲ್ಲಿ ಇದು ಫೇಸ್ ಮಾಡ್ತಾ ಇದೆ, ಸೊ ಆ ಡೈರೆಕ್ಷನ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಆ ಡೈರೆಕ್ಷನ್ ಡಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ಐ ನೀಡ್ ಒನ್ ವೆಕ್ಟರ್. ದಿಸ್ ಇಸ್ ದಟ್ ವೆಕ್ಟರ್. ಇದಕ್ಕೆ ವೆಕ್ಟರ್ ಏನ್ ಕರ್ತಾರೆ ಅಂದ್ರೆ ಯೂನಿಟ್ ವೆಕ್ಟರ್ ವಿಚ್ ಗಿವ್ಸ್ ದಿ ಡೈರೆಕ್ಷನ್ ಫಾರ್ ದಿಸ್ ಸರ್ಫೇಸ್. ಫಾರ್ ಎಕ್ಸಾಂಪಲ್ ಇಫ್ ದಿ ಸರ್ಫೇಸ್ ಇಸ್ ಟುವರ್ಡ್ಸ್ ದಿ ಈಸ್ಟ್, ಈ ರೀತಿ ಈಸ್ಟ್ ಕಡೆ ರೊಟೇಟ್ ಮಾಡಿಬಿಟ್ರೆ ಸೊ ಯಾವ ಡೈರೆಕ್ಷನ್ ಅಲ್ಲಿ ಇದು ಫೇಸ್ ಮಾಡಿದೆ ಈ ಬಾಕ್ಸ್ ಅಂತ ಹೇಳಿದ್ರೆ ಸೊ ಅವಾಗ ಇದು ವೆಕ್ಟರ್ ಏನ್ ಕೊಡುತ್ತೆ ನಿಮಗೆ ಡೈರೆಕ್ಷನ್ ಕೊಡ್ತದೆ. ಸೊ ಇಫ್ ಯು ಮಲ್ಟಿಪ್ಲೈ ದಿಸ್ ಡಿ ಎಸ್, ಈ ಡಿ ಎಸ್ ಅನ್ನೋದು ಒಂದು ಸ್ಕೆಲಾರ್ ಕ್ವಾಂಟಿಟಿ, ಇಟ್ ಇಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಿಕಾಸ್ ಇಟ್ಸ್ ಅ ಏರಿಯಾ. ಬಟ್ ಈ ಡಿ ಎಸ್ ಸ್ಕೆಲಾರ್ ಕ್ವಾಂಟಿಟಿಯನ್ನ ಯೂನಿಟ್ ವೆಕ್ಟರ್ ಮಲ್ಟಿಪ್ಲೈ ಮಾಡಿದಾಗ ಸೊ ಯು ಗೆಟ್ ಡಿ ಎಸ್ ವೆಕ್ಟರ್. ನೋಡ್ರಿ, ಈ ಡಿ ಎಸ್ ಮೇಲೆ ಒಂದು ಎರೋ ಮಾರ್ಕ್ ಇದೆ, ds vector. ಯಾಕಂತಂದ್ರೆ this is a scalar quantity ds, it is having only magnitude, but this is a unit vector. When you multiply unit vector with ds, so this ds turns into vector. So this ds vector ಇದೇನು ಎನ್ ಕ್ಯಾಪ್ ಅಂತ ಏನು ಎರೋ ಮಾರ್ಕ್ ತೋರಿಸಿದೀನಿ ಅದನ್ನೇ ನಾ ಇಲ್ಲಿ ds ಅಂತಾನು ಹೇಳ್ಬೋದು. ಸೊ ds ಅಂತಂದ್ರೆ ಏರಿಯಾ ವೆಕ್ಟರ್. ಇದು ds ಅನ್ನೋದು ಬರೀ ಏರಿಯಾ, ds ಮೇಲೆ ಒಂದು ಎರೋ ಮಾರ್ಕ್ ಇದ್ರೆ ಅದು ಏರಿಯಾ ವೆಕ್ಟರ್. Though area is having only magnitude, but this ds area vector is having direction which gives the direction of this area. ಯಾವ ಡೈರೆಕ್ಷನ್ ಅಲ್ಲಿ ಈ ಏರಿಯಾ ಇದೆ ಅನ್ನೋದನ್ನ ಇದು ds ಹೇಳ್ಕೊಡ್ತದೆ. ಈ ಸರ್ಫೇಸ್ ಏರಿಯಾ ಏನಿದೆಲ್ಲ ಎಸ್ ಅಥವಾ ds ಆಗಲಿ ಏನ್ ಹೇಳ್ಕೊಡ್ತಪ್ಪ ಅಂದ್ರೆ ಹೌ ಮಚ್ ಸರ್ಫೇಸ್ ಏರಿಯಾ ಇಸ್ ದೇರ್. For this small segment, what is the area? ds. For this entire face, what is the area? s ಹೇಳ್ಬೋದು. ಬಟ್ ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಫೇಸಿಂಗ್ ಅಂದ್ರೆ ನೀವು ds ಹೇಳ್ಬೇಕಾಗ್ತದೆ. ಯಾವ ಡೈರೆಕ್ಷನ್ ಅಲ್ಲಿ ds ಇದೆ ಸೊ ಆ ಡೈರೆಕ್ಷನ್ ಅಲ್ಲಿ ಇದು ಫೇಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನೀವು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, so that it is very very useful in understanding this electric flux. Now coming back to this electric flux definition. So what is electric flux? Electric flux is very simple. For example, ಒಂದು ನೀವು ಒಂದು ವಿಂಡೋ ತಗೊಂಡ್ರೆ, ಸೊ ಒಂದು ವಿಂಡೋನಲ್ಲಿ ಎಲೆಕ್ಟ್ರಿಕ್ ಫೀಡ್ ಲೈನ್ಸ್ ನೀವು ಪಾಸ್ ಆಗ್ತಾ ಇದ್ರೆ ಅದನ್ನ ನಾವೇನ್ ಕರಿಬಹುದು ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಈಗ ನೀವು ಮನೆಯಲ್ಲಿ ಒಂದು ಸ್ಮಾಲ್ ವಿಂಡೋ ಇದೆ ಅಂತ ಕೊಡ್ರಿ, ಆ ವಿಂಡೋದ ಹೊರಗಿನಿಂದ ಎಲೆಕ್ಟ್ರಿಕ್ ಫೀಡ್ ಲೈನ್ಸ್ ನಿಮ್ಮ ಮನೆಗೆ ಎಂಟರ್ ಆದ್ರೆ ಥ್ರೂ ದಟ್ ವಿಂಡೋ, ಸೊ ನಾವೇನ್ ಹೇಳ್ಬೋದು ವಿಂಡೋದಲ್ಲಿ ಪಾಸ್ ಆದ್ರೆ ಅದನ್ನ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿಬಹುದು. ವಿಂಡೋದೊಳಗೆ ಪಾಸ್ ಆಗ್ಬೇಕು, ಅದು ಪಾಸ್ ಆದ್ರೆ ಮಾತ್ರ ನೀವು ಅದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿಬಹುದು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಡ್ ಲೈನ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್, ಬೋತ್ ಆರ್ ಸೇಮ್. So total number of electric lines of force or total number of electric field lines that passes through the surface perpendicular to it or normally.
ಅಂದ್ರೆ ಈ ಸರ್ಫೇಸ್ ಯಾವುದೇ ಒಂದು ಸರ್ಫೇಸ್ ತಗೊಳ್ರಿ, ಆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಅದು ಪಾಸ್ ಆಗಬೇಕು. ಸೊ ಯಾವುದೇ ಒಂದು ಆಂಗಲ್ ಮಾಡ್ಕೊಂಡು ಪಾಸ್ ಆದರೆ ಸೊ ನಿಮಗೆ ಅಷ್ಟು ಕರೆಕ್ಟಾಗಿ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಿಮ್ಗೆ ಸಿಗೋದಿಲ್ಲ. ಸೊ ಐಡಿಯಲ್ ಸಿಚುವೇಶನ್ ಅಲ್ಲಿ ಫ್ಲಕ್ಸ್ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆಲ್ಲ ಇಟ್ ಮಸ್ಟ್ ಪಾಸ್ ಥ್ರೂ ದಿ ಏರಿಯಾ ಆರ್ ಎನಿ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಟು ದಟ್ ಏರಿಯಾ. I can show you one surface here. This is one such surface which is held perpendicular to the direction of electric field. ನೋಡ್ರಿ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಸರ್ಫೇಸ್ ಒಳಗಡೆ ಪಾಸ್ ಆಗ್ತಾ ಇದಾವೆ. They are passing through this surface. This surface is having a surface area S, and I have this is the direction of this is the electric field. Okay, even yellow mark arrow mark ಇದಾವಲ್ಲ ಇವುಗಳನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿಬಹುದು. So I have taken one small segment. Segment means a small part of this surface, entire surface, and this small segment is having a area ds. So if some electric field lines are passing through this small area ds, ಅದಕ್ಕೆ ನಾವೇನು ಕರಿಬಹುದು, electric flux of this area ds. So to find out the electric flux we must know the area vector. Area vector ಅಂದ್ರೆ the vector which is perpendicular to this area ds. ಈ ds ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗಿದೆ ನೋಡ್ರಿ, ಇದನ್ನ ಏನು ಕರಿತೀವಿ, ds ವೆಕ್ಟರ್ ಅಥವಾ ಏರಿಯಾ ವೆಕ್ಟರ್ ಅಂತ ಕರಿಬಹುದು. ಸೊ ಇಲ್ಲಿ ನೋಡಿ ಈ ಬಾಕ್ಸ್ ಅನ್ನ ಈ ರೊಟೇಟ್ ಮಾಡಿಬಿಟ್ರೆ ಸೊ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಇದು ಫೇಸ್ ಮಾಡ್ತಾ ಇತ್ತು. ಸೊ ಅದನ್ನ ಹೆಂಗೆ ಇಂಡಿಕೇಟ್ ಮಾಡ್ತಾರೆ ಅಂದ್ರೆ ವಿತ್ ಹೆಲ್ಪ್ ಆಫ್ ದಿಸ್ ds ವೆಕ್ಟರ್. ಯಾವ ಡೈರೆಕ್ಷನ್ ಅಲ್ಲಿ ಇದು ಈ ds ವೆಕ್ಟರ್ ಇದೆ ಸೊ ಆ ಡೈರೆಕ್ಷನ್ ಅಲ್ಲಿ ಇದು ಫೇಸ್ ಮಾಡಿದೆ ಅಂತ ಹೇಳ್ಬೋದು. ಆ ರೀತಿ ನಿಮಗೆ ಈ ಸರ್ಫೇಸ್ ಏರಿಯಾಗೆ ನೀವು ಡೈರೆಕ್ಷನ್ ಅನ್ನ ನೀವು ಕೊಡಬಹುದು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ನಾನು ಹೇಳಿದ್ನಲ್ಲ, ಸೊ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸಸ್, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಪಾಸಿಂಗ್ ಥ್ರೂ ದಿ ಏರಿಯಾ. ಸೊ ಈ ಏರಿಯಾನಲ್ಲಿ ನೋಡ್ರಿ ಸ್ಮಾಲ್ ಸೆಗ್ಮೆಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿದಾವೆ ಅಂತ ಕೊಡ್ರಿ, ಆದ್ರೆ ಅದನ್ನ ನಾವೇನ್ ಕರಿತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್, d5 ಅಂತ ಕರೀನ ಅದಕ್ಕೆ. ಸೊ d5 is the electric flux through this area ds. ಸೊ ಅದನ್ನ ಹೆಂಗೆ ನಾವು ಮ್ಯಾಥಮೆಟಿಕಲಿ ಬರಿಬೇಕು ಅಂದ್ರೆ, ಸೊ d5 equal to e cos theta, ಬರೀ ಈ ತೊಳಲ್ಲ, e cos theta. e cos theta ಯಾಕೆ ತಗೋಬೇಕಂದ್ರೆ ಥೀಟಾ ಅಂದ್ರೆ ಇಟ್ ಇಸ್ ಅ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಏರಿಯಾ ವೆಕ್ಟರ್ ನಡುವೆ ಇರುವಂತ ಆಂಗಲ್ ಅನ್ನ ನಾವು ಥೀಟಾ ಅಂತ ಕರಿತೀವಿ. ಅದರದ್ದು ಕಾಸ್ ವ್ಯಾಲ್ಯೂ ತಗೋಬೇಕು. ಸೊ ಫಸ್ಟ್ ಆಫ್ ಆಲ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E multiplied by cos theta, where theta is angle between electric field and ds vector. And what is this ds? This is the area of a small segment. ಒಂದು ಸ್ಮಾಲ್ ಪಾರ್ಟ್ ತಗೊಂಡಿದ್ದೀನಿ, ಈ ಎಂಟೈರ್ ಸರ್ಫೇಸ್ ಏರಿಯಾದಲ್ಲಿ ಒಂದು ಸ್ಮಾಲ್ ಪಾರ್ಟ್ ತಗೊಂಡಿದ್ದೀನಿ. ಈ ಪಾರ್ಟ್ ಏರಿಯಾ ಎಷ್ಟಪ್ಪ ಅಂದ್ರೆ ds. ಸೊ ಇದನ್ನ ds ಅಂತ ತಗೋತೀನಿ. ಸೊ ಈ ds ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ds ವಿತ್ ಕಾಸ್ ಥೀಟಾ ಅಂಡ್ E. ಈ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೇನು ಸಿಗುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈಕ್ವಲ್ ಟು E cos theta ಇಂಟು ds. ಸೊ ನೀವು E cos theta ಇಂಟು ds ಅಂತನ ನೀವು E ds cos theta ಅಂತ ಬರಿಬಹುದು. ಸ್ವಲ್ಪ ಮ್ಯಾಥಮೆಟಿಕಲ್ ರಿಅರೇಂಜ್ಮೆಂಟ್ ಮಾಡಿ. ಸೊ E ds cos theta ನೋಡ್ರಿ, ನೀವು ವೆಕ್ಟರ್ ಅನ್ನ ನೀವು ಸ್ಟಡಿ ಮಾಡಿದಿರಿ. E ds cos theta ಈಸ್ ಆಸ್ ಗುಡ್ ಆಸ್ AB cos theta. ಸೊ AB cos theta ನ ವೆಕ್ಟರ್ ನಲ್ಲಿ ಹೆಂಗ್ ಬರಿತೀರಾ ನೀವು, AB cos theta ಈಕ್ವಲ್ ಟು A ಡಾಟ್ B ಅಂಡ್ AB sin theta ಈಕ್ವಲ್ ಟು A ಕ್ರಾಸ್ B ಅಂತ ಬರಿತೀರಾ. ಸೊ ಇಲ್ಲಿ E ds ಅಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಆರ್ ಇಟ್ ಈಸ್ ಸಿಮಿಲರ್ ಟು AB cos theta. ಸೊ ಇಲ್ಲಿ E ಬದಲಾಗಿ ನೀವು A ಅಂತ, ds ಬದಲಾಗಿ B ಅಂತ, ಆ ರೀತಿ ನಾವು ಸ್ಟ್ಯಾಂಡರ್ಡ್ ಫಾರ್ಮುಲಾನ ನೆನಪು ಮಾಡ್ಕೊಂಡ್ರೆ AB cos theta ಈಕ್ವಲ್ ಟು A ಡಾಟ್ B, then E ds cos theta can be written as E dot ds. ನೀವು E ಡಾಟ್ ds ಅಂತ ಬರೆಯುವಾಗ ಡಾಟ್ ಪ್ರಾಡಕ್ಟ್ ಇದು, ಇಟ್ಸ್ ಅ ವೆಕ್ಟರ್ ಪ್ರಾಡಕ್ಟ್. ಅದಕ್ಕೆ ಈ ಇದ ಮೇಲೆ ಮತ್ತೆ ds ಮೇಲೆ ಒಂದು ಎರೋ ಮಾರ್ಕ್ ಹಾಕಬೇಕು. ಎರೋ ಮಾರ್ಕ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ದೀಸ್ ಆರ್ ದಿ ಟೂ ವೆಕ್ಟರ್ಸ್. ಸೊ ಇಟ್ಸ್ ಅ ಸ್ಕೆಲಾರ್ ಪ್ರಾಡಕ್ಟ್ ಅಂತ, ಅದಕ್ಕೆ ಸ್ಕೆಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಕರೀತಾರೆ. ಸೊ d5 ಈಕ್ವಲ್ ಟು E ಡಾಟ್ ds ಅಂತ ಹೇಳ್ಬೋದು. d5 ಈಕ್ವಲ್ ಟು E ds cos theta ಅಂತ ಹೇಳ್ಬೋದು. E ds cos theta is a expansion of
E dot ds. E dot ds ಅನ್ನ ನೀವು ವೆಕ್ಟರ್ ಎಕ್ಸ್ಪಾನ್ಷನ್ ಮಾಡಿದ್ರೆ what you get E ds cos theta. ಸೊ ನಿಮಗೆ ಇಲ್ಲಿ ಈ ಕಾಸ್ ಥೀಟಾ ಯಾಕೆ ಮಲ್ಟಿಪ್ಲೈ ಮಾಡಿದ್ರು, ಬರೀ ಈ ಡಿ ಎಸ್ ಅಂತ ಮಲ್ಟಿಪ್ಲೈ ಮಾಡಬಹುದಾಗಿತ್ತು, ನಿಮಗೆ ಫ್ಲಕ್ಸ್ ಸಿಗ್ತಿತ್ತು. ಆದ್ರೆ ಈ ಕಾಸ್ ಥೀಟಾನ ಯಾಕೆ ತೆಗೆದುಕೊಂಡ್ರು ಅನ್ನೋದಕ್ಕೆ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್, as we have studied electric flux d phi equal to E ds cos theta ಅಥವಾ E dot ds. So suppose if I take a surface slightly tilted, tilt ಅಂತಂದ್ರೆ ಸ್ವಲ್ಪ ಇದನ್ನ ಓರೆ ಮಾಡಿದೀವಿ. ಸೊ ಅವಾಗ we have taken one small segment ds and electric field lines are passing through it, and this is the direction of electric field. And if I take a unit vector perpendicular to this ds, I call this as ds or area vector, and the angle between ds and electric field ಅಥವಾ area vector ಮತ್ತು electric field ಮಧ್ಯದಲ್ಲಿ ಇರುವಂತ angle ಏನಿದೆಯಲ್ಲ ಅದು ಥೀಟಾ ಆಗಿದ್ರೆ, ಸೊ ನೀವೀಗ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಟೋಟಲ್ ಸರ್ಫೇಸ್ ಏರಿಯಾ ಅದಲ್ಲ, ಟೋಟಲ್ ಸರ್ಫೇಸ್ ಏರಿಯಾಗೆ ನೀವು ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ನೀವು ಕಂಡುಹಿಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ಡಿ ಎಸ್ ಅನ್ನೋದೇನಿದೆಯಲ್ಲ ಒಂದು ಸ್ಮಾಲ್ ಸೆಗ್ಮೆಂಟ್. ಈ ಸರ್ಫೇಸ್ ಏರಿಯಾ ಇದೆಲ್ಲ ಅಜ್ಯೂಮ್ ದಟ್ ದಿಸ್ ಎಂಟೈರ್ ಸರ್ಫೇಸ್ ಏರಿಯಾ ಈಸ್ ಡಿವೈಡೆಡ್ ಇಂಟು 10 ಸೆಗ್ಮೆಂಟ್ಸ್, 10 such segments. ಇಲ್ಲಿ ಒಂದು ಸೆಗ್ಮೆಂಟ್ ಇದೆಯಲ್ಲ ಅಂತ 10 ಸೆಗ್ಮೆಂಟ್ ಗಳನ್ನಾಗಿ ನೀವು ಮಾಡಿದಿರಿ, ಎಸ್ ಅನ್ನ ಅದನ್ನ ಸ್ಪ್ಲಿಟ್ ಮಾಡಿದಿರಿ. So you have divided this whole surface area into 10 equal parts, and each equal part is having a area ds. Okay, and for one small segment, if the flux is d phi is a flux for this small segment, then what is the total flux? The total flux is obviously 10 times the flux through ds. one segment ಗೆ ಫ್ಲಕ್ಸ್ ಎಷ್ಟಿದೆ, d phi ಇದೆ. ಹಾಗಾದ್ರೆ 10 ಸೆಗ್ಮೆಂಟ್ ಎಷ್ಟಾಗುತ್ತದೆ, 10 d phi ಆಗ್ತದೆ. ಸೊ ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಎಂಟೈರ್ ಸರ್ಫೇಸ್? ಇಟ್ ಈಸ್ 10 d phi ಅಂತ ಹೇಳ್ಬೋದು. ಸೊ ಒಂದು ಸೆಗ್ಮೆಂಟ್ ನಾಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ, d phi. ಹಾಗಾದ್ರೆ ಇಂತ 10 ಸೆಗ್ಮೆಂಟ್ಸ್ ಗಳು ಈ ಸರ್ಫೇಸ್ ಏರಿಯಾನಲ್ಲಿ ಇದ್ರೆ, ಸೊ ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್? ಇಟ್ ಶುಡ್ ಬಿ 10 d phi. So this is a very simple mathematics. But if you are dividing this whole surface area into infinite number of parts, infinite number of parts ಅಂತಂದ್ರೆ ನೀವು ಅನಂತವರೆಗೆ ನೀವು ಆ ಸೆಗ್ಮೆಂಟ್ಸ್ ಗಳನ್ನ ನೀವು ಡಿವೈಡ್ ಮಾಡಿದ್ರೆ, here there are so many segments. ಎಷ್ಟು ಸೆಗ್ಮೆಂಟ್ ಇದಾವೆ, you can't count. So many numbers, infinite number of segments are there. Then for one segment, what is the flux? d phi is the flux. Then what is the total flux? You have to add the flux for one segment infinite number of times to get the flux through this entire surface. And mathematically it is very difficult to add the flux infinite number of times. So ಒಂದು ಸೆಗ್ಮೆಂಟ್ಗೆ d phi ಫ್ಲಕ್ಸ್ ಆದ್ರೆ ಇನ್ಫೈನೈಟ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟು ಅಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ಅನ್ನ ನೀವು ಆಡ್ ಮಾಡಬೇಕಾಗ್ತದೆ. ಇಟ್ ಇಸ್ ನಾಟ್ ದಟ್ ಈಸಿ. ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ಟೇಕ್ ಇಂಟಿಗ್ರೇಷನ್. ಇಟ್ಸ್ ಅ ಮ್ಯಾಥಮೆಟಿಕಲ್ ಟೂಲ್. ಓಕೆ, ದಿಸ್ ಮ್ಯಾಥಮೆಟಿಕಲ್ ಟೂಲ್ ಈಸ್ ಗೋಯಿಂಗ್ ಟು ಆಡ್ ದ ಫ್ಲಕ್ಸ್ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್. ನೋಡಿ, ಈಗ ಈ ಡಿ ಎಸ್ ಅನ್ನೋ ಸ್ಮಾಲ್ ಸೆಗ್ಮೆಂಟ್ ಗೆ ಎಷ್ಟು ಫ್ಲಕ್ಸ್ ಇದೆ, ಇ ಡಾಟ್ ಡಿ ಎಸ್ ಅಥವಾ ಡಿ ಫೈ ಅಂದ್ರೂ ಒಂದೇ, ಇ ಡಾಟ್ ಡಿ ಎಸ್ ಅಂದ್ರೂ ಒಂದೇ. So this is a flux for one segment, and to have the total flux for this entire surface, I have to add it infinite number of times. How I am going to add it? Using the integration over the entire surface. Yes. So since in the integration part, E is a constant because uniform or constant electric field is there. Assume that electric field is constant. The angle between the area vector and this electric field is also constant. You are not changing the orientation. The orientation ಅಥವಾ ಯಾವ angle ನಲ್ಲಿ ಇದನ್ನ ಟಿಲ್ಟ್ ಮಾಡಿದ್ರಿ ಅದನ್ನ ಫಿಕ್ಸ್ ಇಟ್ಬಿಟ್ರೆ, ಸೊ ಅವಾಗ ಇದು cos theta ಏನಾಗುತ್ತೆ, ಕಾನ್ಸ್ಟೆಂಟ್ ಆಗ್ಬಿಡ್ತದೆ. ಸೊ ಯು ಕ್ಯಾನ್ ಕೀಪ್ ಇಟ್ ಔಟ್ಸೈಡ್ ದಿ ಇಂಟಿಗ್ರೇಷನ್. ಸೊ ಅವಾಗ ಏನಾಗುತ್ತೆ, ಈ ಕಾಸ್ ಥೀಟಾ ಇಂಟಿಗ್ರೇಷನ್ ಬಿಟ್ಟು ಹೊರಗೆ ಹೋಗುತ್ತೆ. ಸೊ ಯು ಆರ್ ಇಂಟಿಗ್ರೇಟಿಂಗ್ ಡಿ ಎಸ್. ಸೊ ಇಂಟಿಗ್ರೇಟಿಂಗ್ ಡಿ ಎಸ್ ಮೀನ್ಸ್ ಡಿ ಎಸ್ ಈಸ್ ಅ ಏರಿಯಾ ಆಫ್ ಸ್ಮಾಲ್ ಸೆಗ್ಮೆಂಟ್. ಇಫ್ ಯು ಆಡ್ ಆಲ್ ಸಚ್ ಸೆಗ್ಮೆಂಟ್ಸ್ ಇನ್ ದಿಸ್ ಎಂಟೈರ್ ಸರ್ಫೇಸ್ ಏರಿಯಾ, ಈ ಸರ್ಫೇಸ್ ಏರಿಯಾದಲ್ಲಿ ಬರುವಂತ ಎಲ್ಲಾ ಸೆಗ್ಮೆಂಟ್ಸ್ ಗಳನ್ನ ನೀವು ಆಡ್ ಮಾಡಿಬಿಟ್ರೆ, ವಾಟ್ ಯು ಗೆಟ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಎಸ್. So in the same way, if I integrate ds, I should get s.
integrate adrena, it is going to add it the area of one segment infinite number of times. Since this entire surface is having infinite number of segments, then you have to add the area of one segment infinite number of times to get the total surface area. So ಈ ರೀತಿ integrating ds gives the total surface area. In this way you are getting e cos theta into s. So e cos theta into s ಅನ್ನ ನೀವು ಹೆಂಗ್ ಬರಿಬಹುದು ಅಂದ್ರೆ es cos theta. Es cos theta, in case if the area vector and electric field they are parallel, means they are in the same direction, the angle between area vector and electric field must be 0. In that case, so cos 0 becomes 1. In this case, the total flux becomes es. So if electric field lines are passing through the surface perpendicular to it, the very simple method of calculating the total flux is you have to multiply electric field with the surface area. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಲ್ಲ ಇದು ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೀವು ds ಗೆ ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸೆಗ್ಮೆಂಟ್ ಸಿಗುತ್ತೆ. ಅಥವಾ ನೀವು ಈ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೀವು ಎಂಟೈರ್ ಸರ್ಫೇಸ್ ಏರಿಯಾಗೆ s ಗೆ ಮಲ್ಟಿಪ್ಲೈ ಮಾಡಿಬಿಟ್ರೆ ವಾಟ್ ಯು ಗೆಟ್ ದ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಎಂಟೈರ್ ಸರ್ಫೇಸ್. ಇಟ್ ಈಸ್ ದಟ್ ಸಿಂಪಲ್. ಮಲ್ಟಿಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ and surface area gives the total flux. Only when the theta equal to 0, only when this surface area is held perpendicular to this electric field. ಇಲ್ಲಿ perpendicular ಇಲ್ಲ, ಆ ಕಾರಣಕ್ಕಾಗಿ ನೀವು ಇದನ್ನ ಈ s cos theta ಅಂತ ಬರಿಬೇಕಾಗ್ತದೆ. So for the special cases like for theta equal to 0 ಆದ್ರೆ flux is maximum. ಹೆಂಗೆ ಫ್ಲಕ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ನೋಡೋಣ. ಸೊ ದಿಸ್ ಇಸ್ ಅ ಸರ್ಫೇಸ್ ಏರಿಯಾ ವಿಚ್ ಈಸ್ ಹೆಲ್ಡ್ perpendicular to the direction of electric field, and I have to take one small segment whose area is ds, and I have to take one small one unit vector or area vector which is perpendicular to this segment ds. Now you can observe here electric field and ds area vector both are in same direction. When they are in same direction, the angle between electric field and area vector must be 0. In that case, flux will be maximum. Flux yak maximum ಆಗುತ್ತೆ ಅಂತಂದ್ರೆ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅವ ಅವೆಲ್ಲ ಏನಾಗ್ತವೆ ಈ ಸರ್ಫೇಸ್ ಏರಿಯಾ ಥ್ರೂ ಪಾಸ್ ಆಗಿ ಹೋಗ್ತವೆ. So when all electric field lines are passing through this surface area, obviously you get maximum flux. ಯಾಕಂದ್ರೆ ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಿಸ್ ಆಗೋದಿಲ್ಲ, ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಸರ್ಫೇಸ್ ಏರಿಯಾ ಥ್ರೂ ಪಾಸ್ ಆದ್ರೆ when this surface area is held perpendicular to this electric field ಗೆ ನೀವು perpendicular ಆಗಿ ಹಿಡಿದ್ರೆ ಮಾತ್ರ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದಾವಲ್ಲ ಈ ಸರ್ಫೇಸ್ ಏರಿಯಾ ಥ್ರೂ ಪಾಸ್ ಆಗಿ ನಿಮಗೆ ಏನ್ ಸಿಗುತ್ತೆ, ಯು ಗೆಟ್ ಮ್ಯಾಕ್ಸಿಮಮ್ ಫ್ಲಕ್ಸ್. ಸೊ ಅದು ಮ್ಯಾಕ್ಸಿಮಮ್ ಫ್ಲಕ್ಸ್ ಹೆಂಗೆ ಹೇಳ್ತೀರಾ, d phi equal to e ds cos theta ಅಂತಾನೆ ಹೇಳಬೇಕು. ಸೊ ಇಲ್ಲಿ ಥೀಟಾ ಈಕ್ವಲ್ ಟು 0 ಆಗಿರೋದ್ರಿಂದ ನೀವು ಸಿಂಪಲ್ ಆಗಿ d phi equal to e ds ಅಂತಾನು ಹೇಳ್ಬೋದು. e ds ಅಂತಂದ್ರೆ ಇಟ್ಸ್ ಅ ಮ್ಯಾಕ್ಸಿಮಮ್ ಫ್ಲಕ್ಸ್ ಥ್ರೂ ದಿಸ್ ಸ್ಮಾಲ್ ಸೆಗ್ಮೆಂಟ್. ಸೊ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಎಂಟೈರ್ ಸರ್ಫೇಸ್ ಬೇಕಿದ್ರೆ ನೀವು ಇದನ್ನ phi equal to es ಅಂತ ಹೇಳ್ಬೋದು. ಸೊ d phi equal to e ds ಅನ್ನೋದೇನಿದಿಲ್ಲ ಅದು cos theta ಬಿಟ್ಬಿಡಿ, ಯಾಕಂದ್ರೆ cos theta equal to 1 ಆಗುತ್ತೆ ಯಾವಾಗ, when theta equal to 0. theta equal to ಯಾವಾಗ 0 ಆಗುತ್ತೆ, when electric field line and area vector are parallel or when they are in same direction. ಸೊ ಇಲ್ಲಿ d phi ಅನ್ನೋದು ಫ್ಲಕ್ಸ್ ಥ್ರೂ ದಿಸ್ ಸ್ಮಾಲ್ ಸೆಗ್ಮೆಂಟ್ ಎಷ್ಟಿದೆಪ್ಪ e ds ಅಂತ ಹೇಳ್ಬೋದು. ಅಥವಾ ನಿಮಗೆ ಟೋಟಲ್ ಫ್ಲಕ್ಸ್ ಬೇಕಾಗಿದ್ರೆ phi equal to es ಅಂತ ಹೇಳ್ಬೋದು. Product of electric field and surface area gives flux. If the surface area is tilted slightly like this, electric field lines are passing through it. You can observe some electric field lines are missing. ನೋಡ್ರಿ ಇಲ್ಲೊಂದು ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಏರಿಯಾ ಹತ್ರ ಇಲ್ಲ ಪಾಸ್ ಆಗಲೇ ಇಲ್ಲ. ಕೆಳಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದೆ, ಇದು ಸಹ ನಿಮಗೆ ಈ ಸರ್ಫೇಸ್ ಏರಿಯಾನ ಮಿಸ್ ಮಾಡ್ಕೊಂಡಿದೆ, ಇದು ಪಾಸ್ ಆಗ್ತಾ ಇಲ್ಲ. ಸೊ ಇನ್ ದಿಸ್ ವೇ ಲೆಸ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ನೌ ಪಾಸ್ ಥ್ರೂ ಇಟ್. ದಟ್ ಇಸ್ ದ ರೀಸನ್ ಯು ಆರ್ ಗೆಟಿಂಗ್ ಲೆಸ್ ಫ್ಲಕ್ಸ್. ಫ್ಲಕ್ಸ್ ಏನಿದೆಲ್ಲ ಇದಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಬರ್ತದೆ. ಸೊ ಲೆಟ್ ಅಸ್ ಸಿ ಹೌ ಇಟ್ ಇಸ್. ನಾ ಹೇಳಿದೆ ಈಗ ತಾನೆ
ಈ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೆ, ಈ ಬರೀ ಇ ಎಸ್ ಅಂತ ತಗೊಂಡ್ರೆ ಸಾಕಾಗ್ತಿತ್ತು, ಆದ್ರೆ ಇ ಕಾಸ್ ಥೀಟಾ ಇಂಟು ಎಸ್ ಅಂತ ತಗೊಂಡಿದ್ವಿ. ಇಲ್ಲೂ ಹಾಗೆ ಇ ಕಾಸ್ ಥೀಟಾ ಇಂಟು ಡಿ ಎಸ್ ಅಂತ ತಗೊಂಡಿದ್ವಿ. ಹಾಗಾದ್ರೆ ಇ ಕಾಸ್ ಥೀಟಾ ಯಾಕೆ ತಗೋಬೇಕು ಅನ್ನೋದಕ್ಕೆ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. I have to take one unit vector. I have to take a vector perpendicular to this segment ds, and the angle between this ds and electric field is theta ante ಕೊಟ್ಟಿದ್ದಾರೆ, for example. So now the question is to calculate the flux through this surface. ಈ ಸರ್ಫೇಸ್ ನಲ್ಲಿ ಎಷ್ಟು ಫ್ಲಕ್ಸ್ ಇದೆ ಅಥವಾ ಈ ಸ್ಮಾಲ್ ಸೆಗ್ಮೆಂಟ್ ನಲ್ಲಿ ಎಷ್ಟು ಫ್ಲಕ್ಸ್ ಇದೆ ಅಂತ ನೀವು ಕಂಡುಹಿಡಬೇಕು ಅಂತಂದ್ರೆ, ಈ ಸರ್ಫೇಸ್ ಏರಿಯಾ ನಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದಾವೆ, ಸೊ ಅವು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಇಲ್ಲಿ ನೋಡ್ರಿ, ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಹಿಂಗ್ ಹೋಗ್ತಾ ಇದಾವೆ, ಸರ್ಫೇಸ್ ಏರಿಯಾ ಇರೋದು ಹಿಂಗಿದೆ. ಸೊ ಆಕ್ಚುಲಿ ದಿಸ್ ಈಸ್ ದಿ ಪರ್ಪೆಂಡಿಕ್ಯುಲರ್. ಇಲ್ಲಿ ಏನು ಡಿ ಎಸ್ ವೆಕ್ಟರ್ ಅಂತ ಏನಿದೆಯಲ್ಲ, ದಿಸ್ ಡಿ ಎಸ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಸರ್ಫೇಸ್. ಬಟ್ ಅಕಾರ್ಡಿಂಗ್ ಟು ದಿ ಆಕ್ಚುಯಲ್ ಕ್ರೈಟೇರಿಯಾ, this electric field lines must pass through this surface perpendicular to it. Perpendicular to it ಅಂದ್ರೆ it must pass along the area vector. ಏರಿಯಾ ವೆಕ್ಟರ್ ಯಾವ ಡೈರೆಕ್ಷನ್ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆದ್ರೆ ಮಾತ್ರ ನೀವು ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಅಂದ್ರೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೀವು ಈ ಡಿ ಎಸ್ ಗೆ ಮಲ್ಟಿಪ್ಲೈ ಮಾಡಬಹುದು. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಈ ಸರ್ಫೇಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಇರೋದಿಲ್ಲ. ಆ ಕಾರಣಕ್ಕಾಗಿ ನೀವು ಇದನ್ನ ಇ ಅನ್ನ ಡಿ ಎಸ್ ಗೆ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಯು ಕಾಂಟ್ ಸೇ ನಾವ್ ಇ ಇಂಟು ಡಿ ಎಸ್ ಈಸ್ ಅ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸೆಗ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ಹೆಂಗ್ ಹೇಳ್ಬೇಕು? ಹೌ ಟು ಕ್ಯಾಲ್ಕುಲೇಟ್ ದಿ ಫ್ಲಕ್ಸ್? ಕ್ವಶನ್ ಈಸ್ ವೆರಿ ಸಿಂಪಲ್. ಸೊ ಹಿಯರ್ if you treat this as a vector and if you treat this area vector as a horizontal, ಒಂದು horizontal ಅಂತಾನೆ ಟ್ರೀಟ್ ಮಾಡಿದ್ರೆ, this vector is making an angle theta with the horizontal. Then what should be the component? What should be the component of E along the horizontal? You might have studied in PUC first year, resolution of vector. If you resolve the vector, or if you split the vector into two components, one along the horizontal, another one is along the vertical component. ಈ ರೀತಿ ನೀವು ಎರಡು ಕಾಂಪೊನೆಂಟ್ಸ್ ಗಳನ್ನು ಸ್ಪ್ಲಿಟ್ ಮಾಡಿದ್ರೆ, ದ ಹಾರಿಜಾಂಟಲ್ ಕಾಂಪೊನೆಂಟ್ ಏನಿದೆಯಲ್ಲ ಅದ್ರ ಜೊತೆಗೆ ಇದು ಈ ವೆಕ್ಟರ್, ಯಾವುದೇ ವೆಕ್ಟರ್ ಇರಲಿ, ಅದು ಆಂಗಲ್ ಮಾಡ್ಕೊಂಡಿದ್ರೆ, ಇಲ್ಲಿಯೂ ಹಾಗೆ ಆಗಿದೆ. ಏರಿಯಾ ವೆಕ್ಟರ್ ಅಂತ ಏನಿಲ್ಲ, ಇದನ್ನ ನಾನು horizontal ಅಂತ ಟ್ರೀಟ್ ಮಾಡಿದ್ರೆ, this electric field vector is making an angle theta with the horizontal. In this case, there are two components for this electric field. ಎರಡು ಕಾಂಪೊನೆಂಟ್ ತಗೊಳ್ಬಹುದು. One component along the horizontal, it should be E cos theta. Another component along the vertical should be E sin theta. ಸೊ ಈ ರೀತಿ ಎರಡು ಕಾಂಪೊನೆಂಟ್ ಗಳನ್ನು ತಗೊಳ್ಬಹುದು. ಅದೇ ರೀತಿ ಇಲ್ಲಿ ಸಹ ಹಾಗೆ ತಗೊಳ್ಬಹುದು ನೋಡ್ರಿ. ಸೊ ಇಲ್ಲಿ ಏರಿಯಾ ವೆಕ್ಟರ್ ಇಲ್ಲ, ಇದನ್ನ ನಾನು ಹಾರಿಜಾಂಟಲ್ ಅಂತ ಟ್ರೀಟ್ ಮಾಡಿದ್ರೆ, ಇಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ now it is making an angle theta with the area vector, and the component of electric field along this area vector must be E cos theta. ನೋಡಿ, ಈಗ E cos theta ಅಂತ ಏನಿಲ್ಲ, ಇದು ಈಗ ಕರೆಕ್ಟ್ ಆಗಿ ಈ ಸರ್ಫೇಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ನೀವು E cos theta ಅನ್ನ ಇಟ್ ಇಸ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್, ಬಟ್ ಇಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಅಂತ ಏನಿದೆಯಲ್ಲ, ಇದ್ರದ್ದು ಒಂದು ಭಾಗ E cos theta. ಸೊ ಈ cos theta ಅನ್ನ ನೀವು ಡಿ ಎಸ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ಸ್ಮಾಲ್ ಸೆಗ್ಮೆಂಟ್ ನಲ್ಲಿ ಎಷ್ಟು ಫ್ಲಕ್ಸ್ ಇದೆ ಅಂತ ನೀವು ಕಂಡುಹಿಡಿಬಹುದು. ಇಟ್ ಈಸ್ ದಟ್ ಸಿಂಪಲ್. ಸೊ ಡಿ ಫೈ ಈಕ್ವಲ್ ಟು E cos theta ಮಲ್ಟಿಪ್ಲೈಡ್ ಬೈ ಡಿ ಎಸ್. E cos theta ಅಂದ್ರೇನು? ಇಟ್ಸ್ ಅ ಕಾಂಪೊನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ perpendicular to this segment ds. So E cos theta multiplied by ds gives the flux through this segment ds. So in this way you are getting a flux, a positive flux, because when you change the angle from 0 to 90 degree, so cos will change from, suppose if cos starts from 0 and ends with 90 degree, so cos 0 is 1, cos 90 is 0. So cos value will change from 1 to 0, but it is definitely between 0 and 1. It is greater than 0, less than 1. ಅಂದ್ರೆ ಇದು ಪಾಸಿಟಿವ್ ಇದೆ ಅಂತ ಅರ್ಥ. ಇಫ್ ಇಟ್ ಇಸ್ less than 0, ನಾವು ನೆಗೆಟಿವ್ ಅಂತ ಹೇಳ್ಬೋದಾಗಿತ್ತು.
ಇಲ್ಲಿ ಸಹ ನೆಗೆಟಿವ್ ಫ್ಲಕ್ಸ್ ಅನ್ನ ನೀವು ಹೇಳ್ಬೋದು. ಹೆಂಗೆ ಅಂತಂದ್ರೆ ಇಫ್ ದಿ ಆಂಗಲ್ ಈಸ್ ನಾಟ್ ಬಿಟ್ವೀನ್ 0 to 90 ಡಿಗ್ರಿ, ಇಫ್ ಇಟ್ ಈಸ್ ಬಿಟ್ವೀನ್ 90 to 180 ಡಿಗ್ರಿ, 90 ಮತ್ತು 180 ಡಿಗ್ರಿ ಮಧ್ಯದಲ್ಲಿ ಇದ್ರೆ ಯಾವುದು ಈ ಏರಿಯಾ ವೆಕ್ಟರ್, ಈ ಏರಿಯಾ ವೆಕ್ಟರ್ ಮತ್ತು ಈ ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಇರುವಂತ ಆಂಗಲ್ ಏನಿದೆಯಲ್ಲ, ಇಫ್ ದಟ್ ಆಂಗಲ್ ಈಸ್ ಬಿಟ್ವೀನ್ 90 ಡಿಗ್ರಿ ಅಂಡ್ 180 ಡಿಗ್ರಿ ಇದ್ರೆ, ಸೊ ಅವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಇದನ್ನ ಕಾಸ್ ಥೀಟಾ ಅಂತಿದೆಯಲ್ಲ, ಕಾಸ್ 90 ವರೆಗೆ ಆಯ್ತು, ಕಾಸ್ 90 ಕ್ರಾಸ್ ಆದ್ಮೇಲೆ, ಸೊ ಫಾರ್ ಎಕ್ಸಾಂಪಲ್ 180 ಡಿಗ್ರಿ ತಗೊಂಡ್ರೆ ನಾನು, ಸೊ 180 ಡಿಗ್ರಿ ತಗೊಂಡ್ರೆ ಅವಾಗ ಕಾಸ್ 180 ಎಷ್ಟು ಬರ್ತದೆ, -1 ಬರ್ತದೆ. ಸೊ ಅವಾಗ ನೀವು ಇದನ್ನ ಫ್ಲಕ್ಸ್ ಅನ್ನ ನೆಗೆಟಿವ್ ಫ್ಲಕ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ 90 ಡಿಗ್ರಿ ಹಾಕಿದ್ರೆ ಪಾಸಿಟಿವ್ ಫ್ಲಕ್ಸ್ ಬರ್ತದೆ. ಬಿಟ್ವೀನ್ 0 and 90 ಡಿಗ್ರಿ ಯಾವುದೇ ಆಂಗಲ್ ಹಾಕ್ರಿ, you get a positive flux. But if you put the angle between 90 to 180 degree, then the flux should be negative. And for theta equal to 90 degree, theta equal to 90 degree ಅಂತಂದ್ರೆ when you held the surface parallel to the electric field. So parallel to electric field ಅಂದ್ರೆ electric field lines are now not passing through the surface, they are passing over the surface. ಈ ಸರ್ಫೇಸ್ ಮೇಲ್ಗಡೆ ಹೋಗ್ತಾ ಇದಾವೆ, ಸರ್ಫೇಸ್ ನ ಮೂಲಕ ಹಾಯ್ದು ಹೋಗ್ತಾ ಇಲ್ಲ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಾಟ್ ಪಾಸಿಂಗ್ ಥ್ರೂ ದಿ ಸರ್ಫೇಸ್, ದೇ ಆರ್ ಪಾಸಿಂಗ್ ಓವರ್ ದಿ ಸರ್ಫೇಸ್. ಇನ್ ದಿಸ್ ಕೇಸ್ no electric field lines are not passing through the surface, hence electric flux should be 0. ಸೊ ಈ ಸರ್ಫೇಸ್ ಏರಿಯಾನಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಫ್ಲಕ್ಸ್ ಸಿಗ್ತದೆ. ಈ ಸರ್ಫೇಸ್ ಏರಿಯಾನಲ್ಲಿ ಪಾಸ್ ಆಗದೇ ಇದ್ರೆ ನಿಮಗೆ ಫ್ಲಕ್ಸ್ ಸಿಗೋದಿಲ್ಲ, ಫ್ಲಕ್ಸ್ 0 ಅಂತ ನೀವು ಹೇಳ್ಬೋದು. ಸೊ ಹಿಯರ್ ದ ಏರಿಯಾ ವೆಕ್ಟರ್ ಈಸ್ ds perpendicular to this surface area. ನೀವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡ್ಬೋದು. ಈಗ ನಾವು ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಈಸ್ 90 ಡಿಗ್ರಿ. So if you put this same formula is applied here. What is the flux here? Flux is again d phi equal to e cos theta into ds. But in place of theta, if you put 90 degree, so what happens? Cos 90 equal to 0. So you get the total flux. I mean the flux through this small segment. ಈ ಸೆಗ್ಮೆಂಟ್ ನಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ ಅಂತಂದ್ರೆ ಇಟ್ ಇಸ್ 0 ಫ್ಲಕ್ಸ್ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಓವರ್ ದಿ ಸೆಗ್ಮೆಂಟ್. ಈ ಸೆಗ್ಮೆಂಟ್ ಮೇಲ್ಗಡೆ ಹಾಯ್ದು ಹೋಗ್ತಾ ಇದಾವೆ, ದೇ ಆರ್ ನಾಟ್ ಪಾಸಿಂಗ್ ಥ್ರೂ ದಿ ಸೆಗ್ಮೆಂಟ್, ಹೆನ್ಸ್ ದ ಫ್ಲಕ್ಸ್ ಈಸ್ 0. In this way, the special cases are if the angle is between 0 and 90 degree, flux is positive. If theta equal to 90 degree, flux is 0. ನೋಡಿ, ಈಗ ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ನೀವು ಯೂಸ್ವಲಿ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಪಾಸಿಬಿಲಿಟಿ ಇರ್ತದೆ. ಏನಂತಾರೆ, ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂದರೆ ನಾವು ಸರ್ಫೇಸ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಹಿಡಿದಾಗ ಅವಾಗ ನಮಗೆ ಫ್ಲಕ್ಸ್ 0 ಬರ್ತದೆ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯಾಕಂದ್ರೆ ದಿ ಆಂಗಲ್ 90 ಡಿಗ್ರಿ ಅಂತ ಏನಿದೆಯಲ್ಲ, ಇಟ್ ಈಸ್ ನಾಟ್ ಅ ಆಂಗಲ್ ಬಿಟ್ವೀನ್ ದಿ ಸರ್ಫೇಸ್ ಏರಿಯಾ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನೋಡಿ, ಇನ್ನೊಂದು ಸಾರಿ ಹಿಂದೆ ಹೋಗಿ ತೋರಿಸ್ತೀನಿ ಅದನ್ನ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ಸರ್ಫೇಸ್ ಏರಿಯಾ ಏನಿದೆಯಲ್ಲ ಈ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಬಟ್ ಇಲ್ಲಿ ಥೀಟಾ ಅನ್ನೋದು ಈ ಸರ್ಫೇಸ್ ಏರಿಯಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಇರುವಂತ ಆಂಗಲ್ ಅಲ್ಲ. ದ ಥೀಟಾ ಈಸ್ ಅ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. So when you held the surface perpendicular to the electric field, definitely electric field is perpendicular to the plane of this surface. ಈ ಸರ್ಫೇಸ್ ಪ್ಲೇನ್ ಮತ್ತೆ ಈ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಇರುವಂತ ಆಂಗಲ್ 90 ಡಿಗ್ರಿ ಇದೆ, ಐ ಅಗ್ರಿ. ಬಟ್ ಥೀಟಾ ಅನ್ನೋದಂತ ಏನಿಲ್ಲಿ ತಗೊಂಡಿದ್ವಿ ಫಾರ್ಮುಲಾದಲ್ಲಿ, ಇಟ್ ಈಸ್ ನಾಟ್ ದಿ ಆಂಗಲ್ ಬಿಟ್ವೀನ್ ದ ಪ್ಲೇನ್ ಆಫ್ ದಿ ಸರ್ಫೇಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಈ ಸರ್ಫೇಸ್ ಪ್ಲೇನ್ ನಡುವೆ ಇರುವಂತ ಆಂಗಲ್ ಅಲ್ಲ. It is an angle between electric field and area vector. So when you held the surface perpendicular to the electric field, then the area vector and this electric field both will be parallel. The angle between these two should be 0 degree. ಇಲ್ಲಿ ನೋಡಿ, the area vector perpendicular to the surface area is in this direction, whereas electric field are in this direction. The angle between ಏರಿಯಾ ವೆಕ್ಟರ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 90 ಡಿಗ್ರಿ. ಸೊ ಈ ರೀತಿ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. In this way, the special cases when theta equal to 90 degree,
Theta equal to 90 degree means it is the angle between area vector and electric field. In this case, electric field lines are not passing through the surface, hence the flux is 0. So when you held the surface between 90 and 180 degree, flux is negative because cos 180 is -1. And if you take a solid angle you have already studied in PUC first year. Solid angle is a three-dimensional angle. So three-dimensional angle ಈ ರೀತಿ ಇರುತ್ತೆ. ಈ three-dimensional angle ಇಲ್ಲಿ ಪಾಯಿಂಟ್ ನಲ್ಲಿ ಒಂದು ಚಾರ್ಜ್ ಇದೆ ಅಂತ ತಿಳ್ಕೊಳ್ರಿ. And this charge is exhibiting, I mean it is emitting the electric field lines. Electric field lines are in this way they are emanating from this charge. ಅಂದ್ರೆ ಈ ಚಾರ್ಜ್ ಕ್ಯೂ ಏನಿದೆಲ್ಲ ಇದರಿಂದ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಅವು ಹೊರಹೊಮ್ಮಿದಾವೆ. ಇಲ್ಲಿ ನನಗೆ ಎರಡು ಏರಿಯಾ ಅಂತ ತೊಳ್ತೀನಿ, ಒಂದು P1 ಮತ್ತು ಇನ್ನೊಂದು P2. ಸೊ there is a one simple question. So the number of electric field lines passing through P1 and P2 they are same, because whatever electric field lines are passing through P1, the same electric field lines are passing through P2. Then question is what is the strength of electric field? ಸೊ ನೀವೇನು ಹೇಳ್ಬೋದು, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆಲ್ಲ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಮೋರ್ ಬಟ್ ಏರಿಯಾ ಈಸ್ ಸ್ಮಾಲ್. ಬಟ್ ಇಲ್ಲಿ ಏರಿಯಾ ಜಾಸ್ತಿ ಇದೆ ಅಂತ ತಿಳ್ಕೊಂಡು ನೀವು ಇಲ್ಲಿ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಹಿಯರ್ if there are 10 number of electric field lines are passing through P1, the same 10 electric field lines will pass through P2 also. But since the P2 area of the P2 is more compared to P1, so hence there is a lot of space between electric field lines. ಅಂದರೆ ಸಾಕಷ್ಟು ಚದುರಿ ಹೋಗಿದ್ದಾವೆ. ಇಲ್ಲಿ ಬಂದಾಗ ಈ P2 ಏರಿಯಾನಲ್ಲಿ ಪಾಸ್ ಆಗುವಾಗ ಸಾಕಷ್ಟು ಚದುರಿದಾವೆ. ಸೊ ಸ್ಪೇಸಿಂಗ್ ಇಸ್ ಮೋರ್, ದೇ ಆರ್ ನಾಟ್ ಕ್ರೌಡೆಡ್. ಕ್ರೌಡ್ ಆಗದೆ ಇರೋದ್ರಿಂದ ನಿಮಗೆ ಇಲ್ಲಿ ಈ P2 ನಲ್ಲಿ ಪಾಸ್ ಆಗ್ತಾ ಇರುವಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರ್ತದೆ ಅದು ಬಹಳ ವೀಕ್ ಆಗಿರ್ತದೆ. If the same electric field lines are when they are passing through this small area P1, so they are crowded because area is small. Same number of electric field lines are passing through this area, but area is small, hence they are crowded. ಬಹಳ ಹತ್ರ ಇರ್ತವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹತ್ರ ಇದ್ರೆ ಈ ರೀಜನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಿದೆಯಲ್ಲ ಅದು ಜಾಸ್ತಿ ಇರ್ತದೆ. ಸೊ ಇನ್ ದಿಸ್ ವೇ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ through solid angle. Now coming to the electric dipole. So what is electric dipole? It's a pair of equal and opposite charges separated by a very small distance. So ಎರಡು equal ಮತ್ತು opposite charges ತೆಗೆದುಕೊಳ್ಳಿ, ಅವುಗಳ ನಡುವೆ ಇರುವಂತಹ ಸೆಪರೇಷನ್ ಇದೆಲ್ಲ ಇಟ್ ಶುಡ್ ಬಿ ವೆರಿ ವೆರಿ ಸ್ಮಾಲ್. ದೆನ್ ದಿಸ್ ಅಸೆಂಬ್ಲಿ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು, ಎರಡು ಚಾರ್ಜ್ ಇರ್ತವೆ, ಈಕ್ವಲ್ ಚಾರ್ಜಸ್ ಇರ್ತವೆ, ಅಪೋಸಿಟ್ ಚಾರ್ಜಸ್ ಇರ್ತವೆ, and they are separated by a small distance. Then it will be called as electric dipole. And electric dipole, the electric field produced by the electric dipole will be called as dipole field. Electric field produced by dipole is called as dipole field. And this is a physical quantity, electric dipole moment anta enidella. This is one physical quantity which is having both magnitude and direction, and which is going to electric dipole moment is a physical quantity which is having both magnitude and direction, and which is going to measure the strength of electric dipole. So electric dipole ಎಷ್ಟು ಸ್ಟ್ರಾಂಗ್ ಆಗಿದೆ, ಅದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಮೆಜರ್ಮೆಂಟ್ ಮಾಡೋಕ್ಕೆ ನಿಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಬೇಕಾಗ್ತದೆ. ಅಂಡ್ ಈ ಫಿಸಿಕಲ್ ಕ್ವಾಂಟಿಟಿ ಏನಿದೆಲ್ಲ ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾಕಂತಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನೋದು ಏನಿದೆಲ್ಲ ಇದು ಇಟ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. If I take two such pairs of charges, equal charges but opposite charges, ಎರಡು ಕಡೆ Q ಅಂತ ತಗೊಂಡಿದೆ ನೋಡ್ರಿ,
ಬಟ್ ಒಂದ್ ಕಡೆ ಮೈನಸ್ ತಗೊಂಡಿದ್ದೀನಿ, ಇನ್ನೊಂದ್ ಕಡೆ ಪ್ಲಸ್ ಅಂತ ತಗೊಂಡಿದ್ದೀನಿ, ವಿಚ್ ಇಂಡಿಕೇಟ್ಸ್ that two charges are opposite in nature. So but equal charges, amount of charge is same and they are separated by small distance 2a. I call it as 2a. Then if you multiply 2a with the magnitude of these charges, then you get electric dipole moment. ಅಂದ್ರೆ ಈ ಎರಡು ಚಾರ್ಜ್ ಇದಾವೆ, ಒಂದು ಮೈನಸ್ ಕ್ಯೂ ಮತ್ತು ಇನ್ನೊಂದು ಪ್ಲಸ್ ಕ್ಯೂ, ಇವುಗಳದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಸೊ ಇದ್ರ ಮ್ಯಾಗ್ನಿಟ್ಯೂಡ್ ಅನ್ನ ನೀವು ಈ 2a ಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಸಿಗುತ್ತದೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇಸ್ ಅ ಪ್ರಾಡಕ್ಟ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್. ಐದರ್ ಚಾರ್ಜ್ ಅಂದ್ರೆ ಯಾವ್ದಾದ್ರು ಒಂದು ಚಾರ್ಜ್ ಅದ ಮ್ಯಾಗ್ನಿಟ್ಯೂಡ್ ಅನ್ನ ತೆಗೆದುಕೊಳ್ಬೇಕು. ದೆನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದಿ ಸಪರೇಷನ್ ಬಿಟ್ವೀನ್ ಟೂ ಚಾರ್ಜಸ್, ದಟ್ ಇಸ್ 2a. So 2aq or 2qa, 2qa is called as electric dipole moment. It's a vector quantity. Vector quantity ಆಗಿರೋದ್ರಿಂದ it should be having a direction. So electric dipole moment starts from negative charge and it moves towards the positive charge. The direction is from negative to positive. ನೆನಪಿಟ್ಟುಕೊಳ್ಳಿ, electric dipole moment, the direction is from negative charge to ಪಾಸಿಟಿವ್ ಚಾರ್ಜ್. ಸೊ ಈ ಡೈರೆಕ್ಷನ್ ನ ಈ ರೀತಿ ನಾವು ತೋರಿಸಬೇಕಾಗ್ತದೆ. ಸೊ ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಇರೋದ್ರಿಂದ ಇದ್ರ ಮೇಲೆ ಒಂದು ಏರೋ ಮಾರ್ಕ್ ಹಾಕಿದ್ದೀನಿ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ P ಈಕ್ವಲ್ ಟು P ಅಂತ ಸಿಂಬಾಲ್ ಇಂದ ಇಂಡಿಕೇಟ್ ಮಾಡಿದ್ರೆ, ಸೊ ಇಟ್ಸ್ ಅ P ವೆಕ್ಟರ್. P ವೆಕ್ಟರ್ ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಈಕ್ವಲ್ ಟು Q ಇಂಟು 2a. Q is the magnitude of either charge. ಯಾವ್ದಾದ್ರು ಒಂದು ಚಾರ್ಜ್ ಇದು ಒಂದು ಮ್ಯಾಗ್ನಿಟ್ಯೂಡ್ ತಗೊಂಡ್ಬಿಟ್ರೆ ಅದು Q ಆಗಿರ್ತದೆ, multiplied by 2a. It's a separation between two charges. And if you multiply a unit vector with this product, then you get electric dipole moment in vector form. Okay, ಇದನ್ನ ನೀವು ಯೂನಿಟ್ ವೆಕ್ಟರ್ ಅನ್ನ ನೀವು ಮಲ್ಟಿಪ್ಲೈ ಮಾಡದೇ ಇದ್ರೆ ನೀವು ಸಿಂಪಲ್ ಆಗಿ magnitude of electric dipole moment P equal to Q into 2a ಅಂತ ಹೇಳ್ಬೋದು. ಆವಾಗ ನೀವು ಇದು P ಮೇಲೆ ಏರೋ ಮಾರ್ಕ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ when you are not taking this unit vector. And so electric dipole moment and its magnitude is equal to the product of magnitude of either charge. ಈ ಎರಡು ಚಾರ್ಜ್ ನಲ್ಲಿ ಈಗ ಯಾವ್ದಾದ್ರು ಒಂದು ಚಾರ್ಜ್ ಮ್ಯಾಗ್ನಿಟ್ಯೂಡ್ ಅಂತ ತೆಗೆದುಕೊಂಡು ಅದನ್ನ ನೀವು ಈ 2a ಗೆ ಮಲ್ಟಿಪ್ಲೈ ಮಾಡಬೇಕು. ಇಟ್ಸ್ ಅ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ವಿಲ್ ಬಿ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ನೆನಪಿಟ್ಟುಕೊಳ್ಳಿ, P ಈಕ್ವಲ್ ಟು Q ಇಂಟು 2a ಅಥವಾ 2aq ಈಕ್ವಲ್ ಟು P. And direction is from negative charge to positive charge. And SI unit of this electric dipole moment P is Coulomb meter, because the charge Q is in Coulomb, 2a separation is in meter. So Coulomb meter is a SI unit of electric dipole moment. So with this I am ending my video session. In the next class I am going to derive the equation for electric field on the axial line and equatorial line of this electric dipole. Have a good day.